ಸಾರ್ಥಕ್, ನೀನೆಲ್ಲೂ ಹೋಗಿದ್ದೆ? ಗೌತಮ್ನ ಕಾಶಿ ಯಾತ್ರೆಗೆ ಹೋಗ್ದಿರೋ ತರ ತಡೆದು ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ತೀನಿ ಬಾಪ ಅಂತ ನೀನೇ ತಾನೇ ಕರಿಬೇಕು. ಈಗಾಗಲೇ ಲೇಟಾಗಿ ಹೋಗಿದೆ. ಬಾಬಾ ಬೇಗ ಬಾ. ಕೇತೋ ಗಣಾಧ್ಯಕ್ಷ ಬಾಲಚಂದ್ರೋ ಗಜಾನನಾದ್ವಾದಶೈತಾನಿ ನಾಮಾನಿ ಪಡೆ ಸ್ಟುಡಿಯೋತಪಿ ವಿದ್ಯಾರಂಭೆ ವಾಯೇ ಚ ಪ್ರವೇಶೆ ನಿರ್ಗಮೆ ತಥಾ ಸಂಗ್ರಾಮೆ ಸರ್ವಕಾರ್ಯೇಷು ವಿದ್ವಸ್ತಸ್ಯೈ ನ ಜಾಯತೆ ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೀಹ ಪ್ರತಿಷ್ಠಿತಃ ತಸ್ಯ ಪ್ರಕೃತಹೀನಸ್ಯ ಪರಸ್ಯ ಮಹೇಶ್ವರಃ. ಮಹಾಗಣಾಧಿಪತಯೇ ನಮೋ ನಮಃ. ಸುಮುಖದೇವತಾಭ್ಯೋ ನಮಃ. ಅಣ್ಣ ಆದವನು ಹುಡುಗನ ಕಾಶಿ ಯಾತ್ರೆಗೆ ಹೋಗ್ಬೇಡಿ, ತಂಗಿನ ಮದುವೆ ಆಗಿ ಅಂತ ಹೇಳ್ಬೇಕು. ಕಾಶಿಗೇನು ವನವಾಸಕ್ಕೆ ಹೋದ್ರೂ ಒಂದೇನು ಅಭ್ಯಂತರ ಇಲ್ಲ. ಸುಮ್ಮನೆ ತಮಾಷೆಗೆ ಹೇಳಿದ್ದು. ಎಲ್ಲ ಕಡೆ ಹುಡುಗಾಟನ, ನಾನು ಹೇಳ್ದಷ್ಟು ಹೇಳಬೇಕು. ಕಾಶಿ ಯಾತ್ರೆಗೆ ಹೋಗ್ಬೇಡಿ, ನನ್ನ ತಂಗಿನ ಮದುವೆ ಆಗಿ. ಕೊನೆಗೂ ನೀನಾದರೂ ನಿನ್ನ ತಂಗಿ ಮದುವೆನ ನನ್ನ ಜೊತೆನೇ ಹಾಕೋದು ಅಂತ ಒಪ್ಕೊಂಡಿಲ್ಲ. ಆಯ್ತು ಬಾಬಾ, ನಿನ್ನ ತಂಗಿನ ಮದುವೆ ಆಗ್ತೀನಿ, ಕಾಶಿಗೆಲ್ಲ ಹೋಗಲ್ಲ ಅಂತ ಹೇಳಪ್ಪ ಗೌತಮ್. ಆರ್ತಿನ ಮದುವೆ ಆಗದೆ ನಾ ಎಲ್ಲಿಗೂ ಹೋಗಲ್ಲ ಬಾಬಾ. ಈಗ ಹುಡುಗಿ ತಂದೆ ತಾಯಿ ಹುಡುಗನ ಕಾಲು ತೊಳಿರಿ. ಈಗೇನಾದರೂ ವಿಕ್ಕಿ ಸಿಕ್ಕಿಲ್ಲ ಅಂದರೆ ಇವನೇ ಆರ್ತಿನ ಮದುವೆ ಆಗ್ಬಿಡ್ತಾನೆ. ನೀನು ಪ್ಲ್ಯಾನ್ ಎಲ್ಲ ಬ್ಯಾಕ್ ಫೈರ್ ಮಾಡೋಣ ಅಂತ ನಾನು ಅನ್ಕೊಂಡ್ರೆ ಸ್ಮಾರ್ಟಾಗಿ ನೀನು ಅದನ್ನೇ ಯಾಮರಿಸ್ತಿದ್ಯಾ. ವಿಕ್ರಾಂತ್ ಸಿಗದೆ ಹೋಗಬೇಕು. ಛತ್ರದಲ್ಲಿ ನಿನಗೆ ಓದ್ದಾರು ನಿನಗೆ ಬುದ್ಧಿ ಕಲಿಸ್ತೇನೆ ಹೊರತು ನೀನೇನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ವಿಕ್ರಾಂತ್ ನಿಮಗೆ ಸಿಗಲ್ಲ. ವಿಕ್ರಾಂತ್ ಜೀವಂತವಾಗೇ ಇದ್ದಾನೆ. ಗೌತಮ್ ಆರ್ತಿ ಮದುವೆ ಆದ್ಮೇಲೆ ಅವನನ್ನು ಕಳಿಸ್ಕೊಡ್ತೀನಿ.
ವಿಕ್ರಾಂತ್ ಬಗ್ಗೆ ಅಲ್ಲಿ ತನಕ ಕಂಡು ಹಿಡಿಯೋಕೆ ಹೋದ್ರೆ ಅವನನ್ನ ಜೀವಂತವಾಗಿ ಉಳಿಸೋದಿಲ್ಲ. ಬಾಸ್ ಏನಾಯ್ತು ಬಾಸ್? ಬಾಸ್, ಈ ಗೌತಮು ಭಯಂಕರ ಕಿಲಾಡಿ ಬಾಸ್. ನಾವಿವಾಗ ಅವನಿಗೆ ಸರಿಯಾದ ಪಾಠ ಕಲಿಸ್ಲಿಲ್ಲ ಅಂದ್ರೆ ಹಾಳಾಗೋದು ಹುಡುಗಿ ಲೈಫು ಬಾಸ್. ಬನ್ನಿ ನನ್ನ ಜೊತೆ. ಸ್ಕೌಂಡ್ರಲ್. ವೇದಾಂತ್ ಅವರು ಏನು ಮಾಡ್ತಾ ಇದ್ದೀರಾ? ವೇದಾಂತ್ ನನ್ನ ಮಾತು ಕೇಳಿ, ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ವೇದಾಂತ್, ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ವೇದಾಂತ್, ವೇದಾಂತ್, ಏನೋ ಮಾಡಿದೆ ನನ್ನ ತಮ್ಮನಿಗೆ. ನಾನೇನು ಮಾಡಿದೆ? ನಿಜ ಬಗ್ಲು ವೇದಾಂತ್. ಮಗನೇ ಇಲ್ಲೇ ಹೂತಾಕ್ಬಿಡ್ತೀನಿಲ್ಲ ಅಂದ್ರೆ ಇವ್ರು ನಾನು ಹುಚ್ಚ ಅನ್ಕೊಂಡ್ರು ಪರವಾಗಿಲ್ಲ. ಅಯ್ಯೋ ವೇದಾಂತ್, ಸುಮ್ಮನೆ ಇರಿ ವೇದಾಂತ್. ನಾನು ಅವ್ರ ಹತ್ರ ವಿಕ್ಕಿ ಬಾಬನ್ ಬಗ್ಗೆನೇ ಮಾತಾಡ್ತಿದ್ದೀನಿ. ಅವ್ರು ಕಾಣಿಸ್ತಿಲ್ಲ ಅಂದ್ರೆ ಗೌತಮ್ ಕಾಣನ? ಸುಮ್ಮನೆ ಏನೋ ಮಾತಾಡಬೇಡಿ. ಹೇಯ್, ತೆಗೆದು ನೋಡು. ವಿಕ್ರಾಂತ್ ನಿಮ್ಗೆ ಸಿಗಲ್ಲ. ಅವತ್ತು ಗೌತಮ್ ಮೇಲೆ ಅಪವಾದ ಹೊರಿಸಿದ್ರಲ್ಲ, ಇದು ಅದೇ ತರನಾ? ನೀವೇ ಇದನ್ನ ಬರೆದು ಗೌತಮ್ ಮೇಲೆ ಅಪವಾದ ಹೊರ್ಸಕ್ ನೋಡ್ತಿದ್ದೀರಾ? ಆಗಿರೋದೆಲ್ಲ ಸುಳ್ಳು ಅಂತ ನೆನ್ಕೋ. ಅದು ನಿನ್ ಹಣೆ ಬರಂತ ನಾನು ಅನ್ಕೋತೀನಿ. ಆದ್ರೆ ವಿಕ್ರಾಂತ್ ಕಾಣ್ದೇ ಇರೋದು ಸುಳ್ಳ, ಅದನ್ನ ಹೇಳು. ಗೌತಮ್, ನನ್ಗೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಈ ವೇದಾಂತ್ ದೊಡ್ಡ ಅನುಮಾನದ ಪಿಶಾಚಿ. ವಿಕ್ಕಿ ಬಾಬನ್ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳ್ಬಿಡಿ. ವೇದಾಂತ್ ಹೇಳಿದ ನಿಜ ಅಮೂಲ್ಯ. ವಿಕ್ಕಿ ನನ್ನ ಹತ್ರನೇ ಇದ್ದಾರೆ. ವಿಕ್ಕಿ ಬಾಬಾ ನಿಮ್ ಜೊತೆ ಇದ್ದಾರಾ? ಏನ್ ಮಾತಾಡ್ತಿದ್ದೀರಾ ಗೌತಮ್? ಇರೋ ವಿಷಯನೇ ಹೇಳ್ತಾ ಇದ್ದೀನಿ ಅಮೂಲ್ಯ. ವಿಕ್ಕಿ ನನ್ನ ಹತ್ರನೇ ಇದ್ದಾರೆ. ಅಂದ್ರೆ ಅಣ್ಣ ಹೇಳಿದಾಗ ಇಷ್ಟು ದಿನ ನೀವು ಮಾಡಿದ್ದೆಲ್ಲ ನಿಜ? ಈಗ ವಿಕಿನ ಕಿಡ್ನಾಪ್ ಕೂಡ ಮಾಡಿದ್ದೀರಾ? ಹಾಗಂತ ಯಾರು ಹೇಳಿದ್ರು ಆದ್ಯ ಅವರೇ? ನಿನ್ನೆ ವಿಕ್ಕಿನ ಯಾರೋ ಕಿಡ್ನಾಪ್ ಮಾಡಕ್ ಬಂದಿದ್ರು. ಅದು ನಿಜಾನೇ. ನಾನು ಅವರಿಂದ ವಿಕ್ಕಿ ಅವ್ರನ್ನ ಬಚಾವ್ ಮಾಡಿ ನನ್ನ ಹತ್ರ ಉಳಿಸ್ಕೊಂಡಿದ್ದೀನಿ. ಸುಳ್ಳು. ನೀನು ಮಾತಾಡೋದೆಲ್ಲ ಬರೀ ಸುಳ್ಳು. ನನ್ನ ತಮ್ಮನ ಜೀವದ ಜೊತೆ ಆಟ ಆಡ್ತಿದ್ಯಾ ಯು ಬ್ಲಡಿ ರಾಸ್ಕಲ್. ನಾನು ಯಾರು ಅಂತ ಇನ್ನೂ ನಿನಗೆ ಗೊತ್ತಿಲ್ಲ. ನೀನೇನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೋ. ಏನು ಮಾಡ್ತಾ ಇದ್ದೀರಾ? ಅಣ್ಣ ವಿಕ್ಕಿ ಬಾಬಾ ಸೇಫ್ ಆಗಿದ್ದಾರೆ ಅಂತ ಹೇಳ್ತಿದಾರೆ ತಾನೆ? ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಮೂಲ್ಯ, ಕಂಟ್ರೋಲ್ ಯೋರ್ ಸೆಲ್ಫ್. ಇದರಲ್ಲಿ ನೀನು ಬೇರೆ ಥರ ಯೋಚನೆ ಮಾಡೋ ಅಗತ್ಯ ಇದೆ. ಎಲ್ಲ ಸರಿನೂ ಒಂದೇ ಥರ ಹಠ ಮಾಡೋದಲ್ಲ. ಮತ್ ನೋಡೋಣ ವೇದಾಂತ್ ಹೇಗೆ ಆಡ್ತಿದ್ದಾನೆ ಅಂತ. ಕಂಟ್ರೋಲ್ ಮಾಡ್ಕೊಳ್ಬೇಕಾಗಿರೋದು ಇವನು. ನೀನ್ ಇವನ್ ಪರ ವಹಿಸ್ಕೊಂಡು ಬರ್ಬೇಡ ಅಣ್ಣ. ಹಾಗಿದ್ರೆ ಗೌತಮ್ ಅವಾಗಿಂದ ವಿಕ್ಕಿ ಜೊತೆಗೆ ಇದ್ದಾನೆ ಅಂತ ಹೇಳ್ತೀಯಾನೆ. ಹಾಗಿದ್ರೆ ವಿಕ್ಕಿಯಲ್ಲಿ ವೇದಾಂತ್ ಹೇಳ್ತಿರೋದು ಸರಿಯಾಗಿದೆ. ನಾನಿಲ್ಲಿದ್ದೀನಿ.
ಈ ಪರಮಾನಂದ ಎಲ್ಲೋದ? ನಿನ್ನೆ ರಾತ್ರಿಯಿಂದ ಪತ್ತೆನೇ ಇಲ್ಲ. ಹೇಳಿದ ಕೆಲಸ ಮುಗಿಸಿದ ದಾಖಲೆನೇ ಇಲ್ಲ. ಯಾವಾಗ ನೋಡು ದುಡ್ಡು ದುಡ್ಡು ಅಂತ ಸಾಯ್ತಾನೆ. ದುಡ್ಡು ಕೊಟ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತಾನೆ. ಆ ಮದುವೆ ಮನೇಲಿ ಯಾರಾದರೂ ಪೊಲೀಸ್ ಗೀಲೀಸ್ ಅಂತ ಇವನನ್ನ ಛೆ, ಅಷ್ಟೊಂದು ಧೈರ್ಯ ಯಾರಿಗಿದೆ? ದಿನೇ ದಿನೇ MLA ಹೆಸರಿಗೆ ಕಳಂಕ ಆಗ್ತಿದ್ಯಾ ನೀನು. ಆಫ್ಟರ್ ಆಲ್ ಒಂದು ಜುಜ್ಬಿ ಕಿಡ್ನಾಪ್ ತಪ್ಪಿಸ್ಕೊಳಕ್ಕಾಗಲಿಲ್ಲ ಅಂದರೆ ನಿನ್ನ ಇಮೇಜ್ ಯಾವ ಲೆವೆಲ್ಗೆ ಡ್ಯಾಮೇಜ್ ಆಗುತ್ತೆ. ಮುಂದೆ ನಿನಗಾಗಿ ಕೆಲಸ ಮಾಡೋಕ್ಕೆ ಯಾವ ಕಾರ್ಯಕರ್ತರಾದರೂ ಬರ್ತಾರಾ? ನಿನ್ನ ಹೆಸರಿಗೊಂದು ಗತ್ತು ಗಮ್ಮತ್ತು ಹಾಗೆ ಉಳ್ಕೋಬೇಕಾದ್ರೆ ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಹೇಗಿದೆ ವಿಕ್ರಾಂತ್? ನಿನಗೇನು ಆಗಿಲ್ಲ ತಾನೆ? ನನಗೆ ಗೊತ್ತು ನಿನ್ನ ಕಿಡ್ನಾಪ್ ಮಾಡಿಸಿದ ಫ್ರಾಡ್ ಅಂತ. ಅಗ್ರಜ ಪ್ಲೀಸ್ ಸ್ಟಾಪ್ ದಿಸ್. ನೀನು ಇಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಅಂತ ಗೌತಮ್ ನಮಗೆ ಮೆಸೇಜ್ ಮಾಡಿ ಹೇಳಿದ್ರು, ಅದಕ್ಕೆ ಇಲ್ಲಿ ಬಂದೆ. ಗೌತಮ್ ಹೇಳಿದ ನಿಜ. ನಿನ್ನೆ ರಾತ್ರಿ ಯಾರೋ ನನ್ನ ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಗೌತಮೇ ನನ್ನನ್ನು ಸೇವ್ ಮಾಡಿದ್ದು. ಸೇವ್ ಮಾಡಿದ್ದೆ ನಿಜ ಆದರೆ ನಮಗೂ ಗೊತ್ತಾಗ್ದಾಗೆ ಮುಚ್ಚಿಡೋ ಅವಶ್ಯಕತೆ ಆದರೂ ಏನಿತ್ತು? ತಾಳಿ ಕಟ್ಟೋ ಟೈಮ್ವರೆಗೂ ಯಾರ ಕಣ್ಗೂ ಕಾಣಿಸ್ಕೊಳ್ಬೇಡ, ಮತ್ತೆ ಅವರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಸೀಕ್ರೆಟ್ ಆಗಿ ಇಟ್ಟಿದ್ರು. ಈಗಲೂ ನಿನಗೆ ಸಮಾಧಾನ ಆಗಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ದಿನದಿಂದ ಹೇಳ್ತಿದ್ದೀನಿ ಗೌತಮ್ ಅಂತವ್ರಲ್ಲ ಅಂತ. ನನ್ನ ಮಾತು ಬಿಡು, ಇಲ್ಲಿ ಯಾರ ಮಾತಿಗೂ ಬೆಲೆ ಕೊಡ್ಲಿಲ್ಲ. ನಿನಗೆ ನೀನು ಹೇಳಿದ್ದೇ ಆಗ್ಬೇಕು ಅನ್ನೋ ಹಠ ಅಲ್ವಾ? ಇಷ್ಟು ದಿನದವರೆಗೂ ನಿಂದೆ ಸಾಧ್ಸೋಕ್ ನೋಡಿ ನಿನ್ನ ಗುಣನ ಮೆಚ್ಚಲೇಬೇಕು. ಏಯ್, ಎದುರು ಕಾಣಿಸ್ತಿರೋದನ್ನ ಸತ್ಯ ಅಂತ ಅನ್ಕೋಬೇಡ. ಶಟ್ ಅಪ್. ಮತ್ತೆ ನನ್ನನ್ನಾಗ್ಲಿ ಇಲ್ಲಿರೋರ್ನಾಗ್ಲಿ ಕನ್ಫ್ಯೂಸ್ ಮಾಡಬೇಡ ನೀನು. ದಾರಿ ತಪ್ಸೋಕ್ ನೋಡ್ಬೇಡ. ಇನ್ನು ನಿನ್ಗೇನೇ ಹೇಳಿದ್ರು ಇಲ್ಲಿರೋರು ಯಾರು ನಂಬೋದಕ್ಕೆ ತಯಾರಿಲ್ಲ. ದಯವಿಟ್ಟು ಇನ್ಮೇಲಾದ್ರೂ ಅರ್ಥ ಮಾಡ್ಕೋ. ಇದು ನನ್ನ ಅಕ್ಕನ ಜೀವನ ಪ್ರಶ್ನೆ. ಇಷ್ಟ್ರ ಮೇಲೂ ನೀನು ಈ ವಿಷಯಕ್ಕೆ ತಲೆ ಹಾಕೋದು ನನ್ಗಿಷ್ಟ ಇಲ್ಲ. ಬಟ್ ಅಮೂಲ್ಯ, ಅಣ್ಣ, ಇನ್ಯಾವ ಸಾಕ್ಷಿ ಸಬೂಬಿನ ಅಗತ್ಯ ಇಲ್ಲ. ಬಂಗಾರನ ಎಷ್ಟೇ ಉಜ್ಜಿದ್ರೂ ಅದು ತಾಮ್ರ ಆಗಲ್ಲ. ಬಂಗಾರ ಬಂಗಾರನೇ. ವೇದಾಂತ್, ಇದನ್ನೆಲ್ಲ ನಿಲ್ಸಿ ಅಂತ ನಿಮ್ಮ ಹತ್ರ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಇದು ನನ್ನ ಫೈನಲ್ ವಾರ್ನಿಂಗ್. ಇದೇ ಲಾಸ್ಟ್. ಇನ್ ಯಾವತ್ತಾದ್ರೂ ಈ ವಿಚಾರಕ್ಕೆ ಮೂಗು ತೂರ್ಸಕ್ ನೋಡಿದ್ರೆ ಚೆನ್ನಾಗಿರಲ್ಲ. ವಿಕ್ರಾಂತ್, ನನ್ನ ಮಾತು ಕೇಳು. ಸುಮ್ಮನಿರೋ ಅಗ್ರಜ. Once again, congratulations, Mr. Vedant. ಮುಹೂರ್ತಕ್ಕಿನ್ನ ಅರ್ಧ ಗಂಟೆನೂ ಇಲ್ಲ. ಇನ್ನೂ ನೀನೇನಾದ್ರು ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಐ ಆಮ್ ವೆರಿ ವೆರಿ ಸಾರಿ. ವೆಯ್ಟ್, ಅದೇನೋ ಆಟ ಮುಗಿಸಲ್ಲ ಅಂದಿದಲ್ಲ.
ಒಬ್ರು ಗೆದ್ದು ಇನ್ನೊಬ್ರು ಸೋತ್ರು ಅಂದಮೇಲೆ ಆಟ ಆಟೋಮೆಟಿಕ್ಕಾಗಿ ಮುಗ್ದೋಗತ್ತೆ. ಆಟ ಮುಗಿದ್ಮೇಲೂ ನೆನಪಲ್ಲಿ ಉಳಿಬೇಕು ಅಂದರೆ ನೀನು ಮದುವೆ ಟೈಮಲ್ಲಿ ಕಣ್ಣೀರು ಹಾಕೋ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡು. ಓ ಸಾರಿ, ನೀನು ಮದುವೆ ಟೈಮಲ್ಲಿ ಇರೋಲ್ಲ ಅಲ್ವಾ? ಶಾಕ್ ಆಯ್ತಾ? ಈಗಲೇ ಅಷ್ಟು ದೊಡ್ಡ ಶಾಕ್ ತಗೊಂಬೇಡ. ನಾನು ನಿನಗೋಸ್ಕರ ಇನ್ನು ತುಂಬ ದೊಡ್ಡ ಶಾಕ್ ರೆಡಿ ಮಾಡಿದ್ದೀನಿ. ಲೇ ನನಗೆ ಚಮಕು ರೌಡಿ ಅಂತ ರೌಡಿ ನನ್ನ ಮಕ್ಕಳು ಇನ್ನೂ ನನ್ನಿಂದ ಬೀಳೋಕ್ಕಾಗಲ್ಲ. ಹಾಂ, ಅಯ್ಯೋ ಮೊಬೈಲ್ ಒಳಗೆ ಬಿಟ್ಬಿಟ್ನಾ. ಹೆಂಗಾದ್ರೂ ಮಾಡಿ ಅಕ್ಕನಿಗೆ ಫೋನ್ ಮಾಡಬೇಕಲ್ಲ. ಇನ್ನೇನು ಹೊರಟಿದ್ದೀನಿ ಚಿನ್ನ, ಇನ್ನು 10 ನಿಮಿಷದಲ್ಲಿ ಇರ್ತೀನಿ. ಯಾರೇ ನೀವು? ಫೋನ್ ಕೊಡ್ರಿ, ನಿಮ್ಗೇನು ಮ್ಯಾನರ್ಸ್ ಇಲ್ವಾ? ನಾನು MLA ಪರಮಾನಂದ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಇವನು ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ನಾನೇ ಏನಾದರೂ ಮಾಡಬೇಕು. ಹಲೋ ಅಕ್ಕ, ನಾನಕ್ಕ MLA ಪರಮಾನಂದ ಮಾತಾಡ್ತಾ ಇದ್ದೀನಿ. ನಿನ್ನ ಮಕ್ಕಳೇ ನನಗೆ ಸುಪಾರಿ ಕೊಟ್ಟು ಬರ್ಸಿ ಕಿಡ್ನಾಪ್ ಮಾಡಿಸ್ಬಿಟ್ರಕ್ಕ. ನನ್ನ ಮಕ್ಳ ಏನೋ ಹೇಳ್ತಿದ್ಯಾ? ಅಯ್ಯೋ, ನನ್ನ ಅಳಿಯಂದ್ರ ಬಗ್ಗೆ ನನ್ಗೆ ಗೊತ್ತಾಗಲ್ವಕ್ಕ? ಪಕ್ಕ ಅವರೇ. ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ ಅಂದರೆ ತಲೆಗೆ ಜೋರಾಗೆ ಪೆಟ್ಟು ಬಿದ್ದಿರ್ಬೇಕು ನಿನಗೆ. ಅವರಿಬ್ರು ಬಾಂಬೆಗೆ ಹೋಗಿರೋದು ನಿನಗೆ ಗೊತ್ತಿಲ್ವೇನೋ? ರೀಚ್ ಆಗಿದ್ದೀನಿ ಅಂತ ವಿಕ್ಕಿ ಮೆಸೇಜ್ ಕೂಡ ಮಾಡಿದ್ದಾನೆ. ಅಯ್ಯೋ ಅಕ್ಕ, ಅದೆಲ್ಲ ಶುದ್ಧ ಸುಳ್ಳು. ನಿನ್ನ ಏಮಾರಿಸಿದ್ದಾರೆ. ಅವ್ರು ಇವಾಗ ಬೆಂಗಳೂರಿನಲ್ಲೇ ಇದ್ದಾರೆ. ಆರ್ತಿ ಮದುವೆಗೆ ಬಂದಿದ್ದಾರೆ. ಏನೋ ಹೇಳ್ತಿದ್ಯಾ? ವಿಷಯ ಇನ್ನೂ ಸೀರಿಯಸ್ ಇದೆ. ಯಾರಿಗೋ ಕಿಡ್ನಾಪ್ ಮಾಡ್ಸಕ್ ಹೋಗಿ ನನ್ನ ಕಿಡ್ನಾಪ್ ಮಾಡ್ಸವ್ರೆ. ಆಗ್ಲೇ ನನ್ಗೆ ಗೊತ್ತಾಗಿದ್ದು ನಮ್ಮ ವಿಕ್ಕಿ ಲವ್ ಮಾಡ್ತಾರ ಹುಡುಗಿ ಬೇರೆ ಯಾರು ಅಲ್ಲ, ಆ ಘಟವಾಣಿ ಪರಿಮಳ ಮಗಳು ಆರ್ತಿ ಅಂತ. ಏನೋ ಹೇಳ್ತಿದ್ಯಾ? ದೇವರಾನೇ ನಿಜಾಕ. ಮತ್ತೆ ಅವಳು ಮದುವೆ ಇನ್ನೊಬ್ಬನ ಜೊತೆ ಆಗ್ತಿದ್ಯಲ್ಲ, ಅದನ್ನ ವೇದಾಂತ ನಡಿಯಕ್ ಬಿಡಲ್ಲ. ಆ ಹುಡುಗಿನ ಜಾಗದಲ್ಲಿ ವಿಕ್ಕಿ ಕೂತು ಅವರಿಬ್ಬರು ಮದುವೆ ನಡೆಯೋ ಥರ ಸೆಟಪ್ ರೆಡಿ ಮಾಡಿದ್ದಾರೆ. ಆ ಮಿಡ್ಲ್ ಕ್ಲಾಸ್ ಹುಡುಗಿ ನಿನ್ನ ಸೊಸೆ ಆಗಬಾರ್ದು ಅಂದರೆ ನೀನೇ ಏನಾದ್ರು ಮಾಡ್ಬೇಕು ಇವಾಗ. ಇನ್ನು ಇಲ್ಲೇ ಇದ್ರೆ ಕೆಲಸ ಕೆಟ್ಟು ಹೋಗುತ್ತೆ. ನಾನೇ ಅಲ್ಲಿಗೆ ಬಂದು ಎಲ್ಲರೂ ಗ್ರಹಚಾರ ಬಿಡಿಸ್ತೀನಿ. ಮೂರ್ತಿಗಿನ್ನ ತುಂಬ ಟೈಮ್ ಇಲ್ಲಕ್ಕ. ಕೊಡ್ರಿ ಫೋನು. ಜಗತ್ತಲ್ಲಿ ನಿಮ್ಮಂತರಿದ್ರು ಉದ್ಧಾರ. ಆಗಲೇ ಏಯ್, ದಾರಿ ಬಿಡು, ನಾನು ಹೋಗ್ಬೇಕು. ಯಾಕೆ ಹಾಗೆ ನೋಡ್ತಿದ್ಯಾ? ಅಲ್ಲ ಕಣಯ್ಯ, ಜಾಗ ಬಿಡು ಅಂದ ತಕ್ಷಣ ಏನು ಕ್ಯಾರೆ ತೆಗ್ದೆ ಜಾಗ ಬಿಟ್ಬಿಟ್ಟಲ್ಲ. ಒಂದು ಕ್ಷಣ ನಾನು ನೋಡ್ತಿರೋದು ನಿಜನ ಸುಳ್ಳ ಅಂತ ಅರ್ಥನೇ ಆಗ್ಲಿಲ್ಲ. ಅನ್ನೆಸರಿ ಆರ್ಗ್ಯುಮೆಂಟ್ಸ್ ಮಾಡಬೇಡ. ಅದಕ್ಕೆ ಯಾಕೆ ಹಣೆ ಮೇಲೆ ಕೈ ಇಟ್ಕೊಂಡು ಮಾತಾಡ್ತಿದ್ಯಾ? ನೀನು ಮಾಡಿದ್ದೆಲ್ಲ ನೀನು ಮರ್ತು ಹೋಗುತ್ತಲ್ವಾ? ನೀನು ತಳ್ಳಿ ನನಗೆ ಗಾಯ ಆಗಿದ್ರು ಆ ಏಟಿಂದ ನಿನಗೆ ಮೆಮೊರಿ ಲಾಸ್ ಆಗಿರೋ ಥರ ಆಡ್ತಿದ್ಯಾ ಅಲ್ವಾ? ತುಂಬ ಏಟಾಯ್ತಾ? ರಕ್ತ ಬರ್ತಿದ್ಯಾ? ಅದಕ್ಕೆ ತಾನೇ ಕೈ ಇಟ್ಕೊಂಡಿರೋದು. ನೀನು ಆ ಕಡೆ ತಿರುಗು, ಆಮೇಲೆ ಮತ್ತೆ ರಕ್ತ ಅಂತ ಮೂರ್ಛೆ ತಪ್ಪಬೇಡ. ಈಗಿರೋ ಟೆನ್ಷನಲ್ಲಿ ಅದು ಬೇರೆ ಶುರುವಾಗೋದು ಬೇಡ. ರಕ್ತನೇ ದುರ್ಗುಡ್ಕೊಂಡು ನೋಡಿದ್ರೆ ಮಾತ್ರನೇ ನಾನು ಮೂರ್ಛೆ ಬೀಳೋದು. ಸುಮ್ಮನೆ ರಕ್ತ ನೋಡಿದ್ರೆಲ್ಲ ಮೂರ್ಛೆ ಬೀಳಲ್ಲ. ನಿನಗೆ ಆ ಥರ ಕಾಯಿಲೆ ಬೇರೆ ಇದೆಯಾ? ಏಯ್, ಕಾಯಿಲೆ ಗೀಲೆ ಅಂದರೆ ನೋಡು ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ನೀನು ಆ ಥರ ನಡ್ಕೊಂಡಿರ್ಲಿಲ್ಲ ಅಂದಿದ್ರೆ ನಾನು ಹಾಗೆ ಮಾಡ್ತಾ ಇರಲಿಲ್ಲ. ನಿನಗೆ ಗಾಯ ಮಾಡಬೇಕು ಅನ್ನೋ ಉದ್ದೇಶ ನಂದು ಆಗಿರಲಿಲ್ಲ. ಸಾರಿ, ನಾನು ಹೋಗ್ಬೇಕು. ಏನೋ ಒಂದು ನಿಮಿಷ ನಿನ್ನ ಹತ್ರ ಮಾತಾಡಬೇಕು. ಹಲೋ, ನಿನಗೆ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ನನ್ನನ್ನು ಹಾಗೆ ಅನ್ಕೋಬೇಡ. ಮದುವೆ ಶಾಸ್ತ್ರಗಳೆಲ್ಲ ಶುರು ಆಗ್ತಿದೆ, ನಾನು ಹೋಗ್ಬೇಕು. ಏ ಬಜಾರಿ, ಸುಮ್ಮನೆ ಹುಡುಗಿನ ಅಡ್ಡ ಹಾಕಿ ಮಾತಾಡೋದಕ್ಕಿದೆ ಅಂತ ಹೇಳೋದಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ಇದೊಂದು ಬಿಲ್ಡಪ್ ಡೈಲಾಗ್ ಇಟ್ಕೊಂಡು ತಲೆ ತಿಂತೀಯಲ್ಲಯ್ಯ.
ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ನನಗೆ ಸಪೋರ್ಟ್ ಮಾಡು. ಅಯ್ಯಪ್ಪ ಮತ್ತೆ ಶುರು ಆಯ್ತಾ? ನಿನಗೆ ನಿನ್ನ ಅಕ್ಕನ ಲೈಫ್ ಎಷ್ಟು ಇಂಪಾರ್ಟೆಂಟು ಹಾಗೆ ನನಗೆ ನನ್ನ ತಮ್ಮನ ಲೈಫ್ ಅಷ್ಟೇ ಇಂಪಾರ್ಟೆಂಟ್. ಯಾಕಯ್ಯ ಹಿಂಗ್ ಒಳಕೋತ್ಯ? ನಿನಗೇನಾಗಿದೆ ಅಂತ? ನಿಜ, ಖಂಡಿತವಾಗ್ಲೂ ನನಗೇನೋ ಆಗಿದೆ. ಒಂದು ಹುಡುಗಿ ಹತ್ರ, ಅದು ನಿನ್ನಂತ ಬಜಾರಿ ಹತ್ರ ತಳ್ಳಿಸ್ಕೊಂಡು ವಾಪಸ್ ಬಂದು ಸಪೋರ್ಟ್ ಮಾಡು ಅಂತ ಕೇಳ್ಕೊತಿದ್ದೀನಲ್ಲ, ನನಗೆ ಖಂಡಿತವಾಗ್ಲೂ ಏನೋ ಆಗಿದೆ. ಇದಕ್ಕೆಲ್ಲ ಕಾರಣ ಗೌತಮ್. ನಿನ್ನ ಕೈ ಮುಗಿತೀನಿ ಕಣಯ್ಯ. ಈಗಾಗಲೇ ಅತಿ ಆಗೋಗಿದೆ, ನಂಗೂ ನೋಡಿ ನೋಡಿ ಸಾಕಾಗೋಗಿದೆ. ನೀನು ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಅವ್ರು ಏನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದೇ ಪ್ರಾಬ್ಲಮ್ ಆಗಿರೋದು. ನೀನೇನು ಅಂದ್ಕೊಂಡಿದ್ಯೋ ಅದು ಸುಳ್ಳು. ಯಾಕೆ ಎಷ್ಟು ಸಲ ಹೇಳಿದ್ರು ನೀನು ಅರ್ಥ ಮಾಡ್ಕೋತಿಲ್ಲ. ವಿಕ್ರಾಂತ್ ತುಂಬ ಸೆನ್ಸಿಟಿವ್. ಅವನಿಗೇನಾದರೂ ಆದರೆ ವಿಕ್ಕಿ ಬಾವಂಗೇನೂ ಆಗಲ್ಲ. ನನ್ನ ತಾಳಿನ ಎಲ್ಲರ ಹತ್ರ ಆಶೀರ್ವಾದ ತಗೊಳಕ್ಕೆ ಅಂತ ಹೋದಾಗ ಗೌತಮ್ ಮದುವೆ ಮಾಡ್ಕೊಳ್ಳಲ್ಲ ಅಂತ ಎದ್ದು ನಿಲ್ತಾರೆ. ಆಮೇಲೆ ಎಲ್ಲನೂ ನಮ್ಮ ಪ್ಲಾನ್ ಪ್ರಕಾರನೇ ನಡೆಯುತ್ತೆ. ಯಾಕೆ ಸಿಚುವೇಶನ್ ಅರ್ಥ ಆಗ್ತಿಲ್ಲ ನಿನಗೆ? ಆ ಗೌತಮ್ನ ನಂಬೇಡ. ನಾನು ಹೇಳ್ತಿರೋ ನಿಜ ಅಂತ ನಿಮ್ಗಳನ್ನೆಲ್ಲರೂ ನಂಬಿಸಿ ನನಗೇನು ಆಗಬೇಕಾಗಿಲ್ಲ. ಆದರೆ ನೀವುಗಳು ಗೌತಮ್ನ ನಂಬಿದ್ರೆ ಆಗಬೇಕಾಗಿರೋದು ಯಾವುದೂ ಆಗೋದಿಲ್ಲ. ಅರ್ಥ ಮಾಡ್ಕೋಬೇಕಾಗಿರೋದು ನೀನು ವೇದಾಂತ್. ನಿಮ್ಮ ತಲೆಯಲ್ಲಿರೋ ಪೂರ್ವಗ್ರಹನ ಬಿಟ್ಟು ನಾರ್ಮಲ್ ಆಗಿ ಯೋಚನೆ ಮಾಡು. ದಿನ ಕಳೆದ ಹಾಗೆ ನಿನ್ನ ಮೇಲೆ ಇರಿಟೇಷನ್ ಶುರು ಆಗಿದೆ ನನಗೆ. ಇವತ್ತು ವಿಕ್ಕಿ ಬಾವ ಕಾಂಡೆ ಇದ್ದಾಗ ನೀನು ಆಡಿರೋ ರೀತಿ ಇದೆಯಲ್ಲ, ನಿಜವಾಗ್ಲೂ ಅಸಹ್ಯವಾಗಿತ್ತು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನನ್ನ ಹತ್ರ ಬೇರೆ ಪ್ಲಾನ್ ಇದೆ. ನಿನ್ನ ಮಾತನ್ನ ಕೇಳ್ಕೊಂಡಿರಕ್ಕೆ ನಂಗೆ ಟೈಮ್ ಇಲ್ಲ. ಸುಮ್ಮನೆ ಹೋಗು ವೇದಾಂತ್. ಏನೋ ಮಾತಾಡದೆ ಹೊರಡ್ತಾ ಇರು. ನಿಂಗೇನು ಆಗಿಲ್ಲ ತಾನೇ? ಹೊರಡು ಅಂತ ಹೇಳಿದ್ನಲ್ಲ. ಕನಸು ನನಸಾಗೋದು ಅಂದರೆ ಇದೆ. ಕನ್ಯಾದಾನದ ಭಾಗ್ಯ ಕಡೆಗೂ ಕೊಡುವಂತು. ಸಿಹಿನೋ ಕಹಿನೋ ಸಾಧ್ಯವಾದಷ್ಟು ಮಟ್ಟಿಗೆ ಇವಳನ್ನು ಇಷ್ಟು ದಿನ ನ್ಯಾಯವಾಗಿ ಸಾಕಿದ್ದೀನಿ. ಮುಂದೆ ಆದರೂ ಸಂತೋಷವಾಗಿ ಸುಖ ಕಾಣೋ ಹಾಗಾಗ್ಲಪ್ಪ. ಭಜ್ರಂಗಿ, ಇನ್ನೇನಿದ್ರು ನೀನೇ ಕಾಪಾಡಬೇಕು. ಯಾರಿಂದನೂ ಯಾವುದೇ ಸಮಸ್ಯೆ ಆಗದೆ ಇರ್ಲಪ್ಪ. ಅಮ್ಮ ಅಕ್ಕ ಎಷ್ಟು ಕಷ್ಟಪಟ್ಟಿದ್ದಾಳೆ, ಅವಳ ಕನಸು ನೆರವೇರಲಿ. ಒಂದೊಂದು ಹೆಜ್ಜೆ ಇಡೋಕ್ಕೂ ಕಾಲು ನಡುಗ್ತಾ ಇದೆ. ಇವ್ರು ಅಂದ್ಕೊಂಡಂಗೆ ಆಯಿತು ಅಂದರು ಅದನ್ನು ಅಪ್ಪ ಅಮ್ಮ ಒಪ್ತಾರ? ಎಲ್ಲೋ ಒಂದು ಕಡೆ ನಾನು ಮೋಸ ಮಾಡಿದಾಗಲ್ವಾ? ಅಣ್ಣ ನೋಡಿದ್ರೆ ಗೌತಮ್ನ ಮುಖವಾಡ ಕಳಿಸ್ತೀನಿ ಅಂತಿದ್ದಾನೆ. ಇನ್ನು ಎಲ್ಲರೂ ಅವನ ನಂಬಿದ್ದಾರೆ. ನಂಗೆ ಯಾವ ಸತ್ಯ ಅಂತ ಅರ್ಥ ಆಗ್ತಾ ಇಲ್ಲ. ಏನಾಗುತ್ತೋ ದೇವ್ರೆ ಕಾಪಾಡಪ್ಪ.